ನೀವು ಸಿಕ್ಕಿಗೆ ಒಳ್ಳೆದಾಯ್ತು ಇವತ್ತು. ತುಂಬಾ ಜನ ಕೇಳ್ತಾ ಇರ್ತಾರೆ ಲೋನ್ ಹೇಗೆ ಅಂತ. ಫಂಡಿಂಗ್ ಮಾಡ್ಕೊಡ್ತೀವಿ ಅಪ್ ಟು 95% ಆ ರೋಡಿಗೆ ಅಪ್ ಟು 95. 95% ಡಾಕ್ಯುಮೆಂಟ್ ಇರುತ್ತೆ. ಸೊ KYC ಆಗುತ್ತೆ, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, DL. ಸೊ ಇಷ್ಟೇ ಡಾಕ್ಯುಮೆಂಟ್ ಅಲ್ಲಿ ನಾವು ಲೋನ್ ಪ್ರೊಸೆಸ್ ಮಾಡ್ಕೊಡ್ತೀವಿ. ಈಸಿಯಾಗಿ ಇದು ಮಾಡ್ಬೋದು. ಆಮೇಲೆ ಡಾಕ್ಯುಮೆಂಟ್ ಕೂಡ ಅಷ್ಟೇ ಎಲ್ಲ ಆನ್ಲೈನ್ ಪ್ರೊಸೆಸ್ ಆಗಿದೆ. ಎಲ್ಲ ಈಗ ಮೈಸೂರಲ್ಲಿ ಇರ್ತಾರೆ, ಅವರು ಪರ್ಮನೆಂಟ್ ಅಡ್ರೆಸ್ ಬೇರೆ ಕಡೆ ಇರುತ್ತೆ. ಓಕೆ. ಸೊ ಅವರು ಕೂಡ ಲೋನ್ ಮಾಡ್ಕೊಡ್ತೀವಿ. ಜಸ್ಟ್ ಮೈಲೇಜ್ ಕೊಡ್ತಾ ಇರೋಂತ ವೆಹಿಕಲ್ ಇದು ಈ ಸೆಗ್ಮೆಂಟ್ ಅಲ್ಲಿ. ಈ ಪ್ರೈಸ್ ಏನ್ ಬರುತ್ತೆ ಶೋರೂಮ್ ಪ್ರೈಸ್? ಶೋರೂಮ್ ಪ್ರೈಸ್ ಬಂದು 8 ಲಕ್ಷ ವೆಹಿಕಲ್ ಗೆಲ್ಲ ನಿಮಗೆ ಆನ್ ರೋಡ್ ಮೇಲೆ 95% ವರೆಗೂ ಫಂಡಿಂಗ್ ಮಾಡ್ತಾರೆ. ಇಂಟ್ರೆಸ್ಟ್ 100 ಕಿಲೋಮೀಟರ್ ಇಲ್ಲ 1 ವರ್ಷ ಅವರಿಂದ ಏನು ಖರ್ಚಿಲ್ಲ. ಫ್ರೀ ಇರುತ್ತೆ. 20,000 ಆದ್ಮೇಲೆ ಲೇಬರ್ ಸರ್ವಿಸ್ ಫ್ರೀ ಇರುತ್ತೆ. ಹಾಯ್ ಸಲಾಂ ನಮಸ್ತೆ ಎಲ್ರಿಗೂ. ಇಂಟಿ ಮಿನಿಟ್ಸ್ಗೆ ಮತ್ತೊಮ್ಮೆ ಸ್ವಾಗತ ಹೇಳ್ತಾ, ಇವತ್ತು ಹೊಸ ಒಂದು ವಿಡಿಯೋ ಜೊತೆಗೆ ಹೊಸ ಒಂದು ಗಾಡಿ ಜೊತೆಗೆ, ಗಾಡಿ ಹೊಸದಲ್ಲ, ಗಾಡಿ ಹಳೆದೇನೆ, ಬಟ್ ಹೊಸ ಒಂದು ಫೀಚರ್ಸ್ ಜೊತೆಗೆ ಮತ್ತೆ ಮುಂದೆ ಬರ್ತಾ ಇದೀನಿ. ಗಾಡಿದು ಡೀಟೇಲ್ಸ್ ಕೊಡ್ತೀನಿ. ಗಾಡಿದು ಡೀಟೇಲ್ಸ್, ಗಾಡಿದು ಫೀಚರ್ಸ್ ಮತ್ತೆ ಸ್ಪೆಕ್ಸ್ ಏನಿದೆ ಅದ ನಮ್ಮ ಅನಿಲ್ ಸರ್ ಕೊಡ್ತಾರೆ. ಗಾಡಿನ ಫಸ್ಟ್ ನಿಮಗೆ ತೋರಿಸ್ತೀನಿ. V30 ಇದೆ. ಹಾಗೇನೆ ತುಂಬಾ ಜನಕ್ಕೆ ಕನ್ಫ್ಯೂಸ್ ಇದೆ. ಈಗ ನನ್ನ ಹತ್ರನೇ ತುಂಬಾ ವಾದನ ಹಿಡಿತು ನೆನ್ನೆ, ಅದರಿಂದ ಒಂದು ವಿಡಿಯೋ ಮಾಡಿ ಹಾಕ್ಬೇಕು ಅನ್ಕೊಂಡೆ. ಇದರಲ್ಲಿ ಮೈನ್ ಡೆಫ್ ಮತ್ತೆ ಏನ್ ಹೇಳ್ತಾರೆ ಆಡ್ ಬ್ಲೋ ಬರಲ್ಲ ಇವಾಗ ಬರ್ತಾರೆ ಗಾಡಿಗಳಲ್ಲಿ. V20 ಇದೆ, V10. ಓಕೆ. ಅದ್ರ ಜೊತೆಗೇನೆ V70 ಇದೆ. V70 ನಾನು ತೋರಿಸ್ತೀನಿ. ಇವತ್ತಿನ ನಮ್ಮ ಸ್ಟಾರ್ ಅಂತ ಹೇಳಿದ್ರೆ V30 ಗೋಲ್ಡ್, ಟಾಟಾ ಇಂಟ್ರಾ V30 ಗೋಲ್ಡ್. ಸುಮಾರೆಲ್ಲ ಸಣ್ಣ ಪುಟ್ಟ ವ್ಯತ್ಯಾಸಗಳು ಗಾಡಿಲಿ ಇದೆ. ಒಳ್ಳೆ ಕಂಡೀಷನ್ ಆಗಿ, ಒಳ್ಳೆ ಲೋಡ್ ಕೆಪಾಸಿಟಿ ಜೊತೆಗೆ ತುಂಬಾ ಲುಕ್ ಅಲ್ಲಿ ಈಗ ಹೆಚ್ಚಿಗೆ ಓಡ್ತಾ ಇರೋಂಥ, ತುಂಬಾ ಒಂದು ಬೇಡಿಕೆಯಲ್ಲಿರುವಂತ ಒಂದು ವೆಹಿಕಲ್ ಅಂತಾನೆ ಹೇಳ್ಬೋದು, ಒಂದು ವಾಹನ ಅಂತಾನೆ ಹೇಳ್ಬೋದು. ಇದಂತ ಒಂದು ಗಾಡಿ ನೋಡ್ತಾ ಇರ್ಬೋದು ನೀವು. ಇದರಲ್ಲಿ ಕಲರ್ ಆಪ್ಷನ್ಸ್ ಇದೆ. ಕಲರ್ ಆಪ್ಷನ್ಸ್ ಯಾವ್ದೆಲ್ಲ ಬರುತ್ತೆ ಅನ್ನೋದನ್ನು ಹೇಳ್ತೀನಿ. ಹಾಗೇನೆ ಮೊದಲನೇದಾಗಿ ಬರೋದಾದ್ರೆ ಶೇಪು, ಕ್ಯಾಬಿನು, ಇದನ್ನೇ ತೋರಿಸ್ತೀನಿ. ಸ್ಟಾರ್ಟಿಂಗ್ ಅಲ್ಲಿ ನೋಡ್ತಾ ಇರ್ಬೋದು, ಒಳ್ಳೆ ಲುಕ್ ಅಲ್ಲಿ ಟಾಟಾದು ಆ ಒಂದು ಇದನ್ನ ಕಾಪಾಡ್ತಾ ಈ ಒಂದು ಲೋಗೋ, ಸ್ಟೀಲ್ ಕ್ರೋಮ್ ಬೀಡಿಂಗ್ ಜೊತೆಗೆ ಲೋಗೋನು ಮೋಲ್ಡ್ ಮಾಡಿದ್ದಾರೆ. ಹಾಗೇನೆ ಇಂಟ್ರಾ ಪಿಕಪ್ ಬ್ಯಾಡ್ಜಿಂಗು, V30 ಬ್ಯಾಡ್ಜಿಂಗ್ ಇದೆಲ್ಲ ಕೊಟ್ಟಿದ್ದಾರೆ. ಎಲ್ಲ 3D ಲೋಗೋದಲ್ಲಿ ಇದೆ. ಹಾಗೇನೆ ಇದಕ್ಕೆ ಫೋಗ್ ಲೈಟ್ ಆಪ್ಷನ್ ಇದೆ. ಫೋಗ್ ಲೈಟ್ ಬೇಕು ಅಂದ್ರೆ ಫೋಗ್ ಲೈಟ್ ಹಾಕ್ಸ್ಕೊಬಹುದು. ಜೊತೆಗೆ ನಾರ್ಮಲ್ ಅಲೋಜನ್ ಇಂಡಿಕೇಟರ್, ಅಲೋಜನ್ ಹೆಡ್ಲೈಟ್ ಎಲ್ಲ ಅಂತೂ ಮಾತಾಡಂಗಿಲ್ಲ. ಎಕ್ಸ್ಟ್ರಾ ಲೈಟ್ಸ್ ಬೇಕು ಅಂತಾನೆ ಇಲ್ಲ, ಆ ಒಂದು ಪವರ್ ಅಲ್ಲಿ ಹೆಡ್ಲೈಟ್ಸ್ ಇದೆ. ಜೊತೆಗೆ ನಿಮಗೆ ಇಂಟೀರಿಯರ್ ತೋರಿಸೋರು, ಈಗ ಬಾಡಿ ಕಂಡೀಷನ್ ಇದೆಲ್ಲ ನೀವು ಬಂದು ನೋಡಿದ್ರೆ ಗೊತ್ತಾಗುತ್ತೆ. ಒಳ್ಳೆ ಹೆವಿ ಫೀಲ್ ಇರೋಂತ ಒಂದು ಬಾಡಿ ಕಂಡೀಷನ್ಸ್ ಇದೆಲ್ಲ ಬರುತ್ತೆ ನಿಮಗೆ. ಹಾಗೇನೆ ಡೋರ್ ಪ್ಯಾನಲ್ಸ್ ಇದೆಲ್ಲ ನೋಡ್ತಾ ಇರ್ಬೋದು. ಇದೆಲ್ಲ ಸೂಪರ್ ಆಗಿ ಏನೊಂದು ಕಾರ್ದು ಫೀಲ್ ಕೊಡತ್ತಾರ. ಗಾಡಿಲಿ ನೀವು ಕೂತ್ರೆ ಒಂದು ಲಕ್ಸುರಿ ಗೂಡ್ಸ್ ವೆಹಿಕಲ್ ಅಲ್ಲಿ ಕೂತಿದೀನಿ, ಗೂಡ್ಸ್ ಅಂತಲ್ಲ, ಒಂದು ಲಕ್ಸುರಿ ವೆಹಿಕಲ್ ಕೂತಿದೀವಿ ಅನ್ನೋ ಒಂದು ಫೀಲ್ ಬರೋತರ. ಇದರಲ್ಲಿ ಬೇರೆ ಬೇಕು ಅಂದ್ರೆ ನೀವು ಅಡಿಷನಲ್ ಆಡ್ ಮಾಡ್ಕೋಬಹುದು. ಅದೇನಿಲ್ಲ, ಈಗ ಸಣ್ಣ ಪುಟ್ಟ ಇದರಲ್ಲಿ ಅದು ನಾವು LED ಡಿಸ್ಪ್ಲೇಸ್, ಆಂಡ್ರಾಯ್ಡ್ ಡಿಸ್ಪ್ಲೇ ಇದೆಲ್ಲ ಬೇಕು ಅಂತ ಹೇಳಿದ್ರೆ ನಿಮಗೆ ಇದು ಮಾಡ್ಕೋಬಹುದು. ನೋಡ್ತಾ ಇರ್ಬೋದು ಡ್ಯಾಶ್ ಬೋರ್ಡ್ ಇದೆಲ್ಲ ಅದು ಡಿಸ್ಪ್ಲೇ ಹಾಕಿಸ್ಬೇಕಾಗುತ್ತೆ. ಅದೊಂದು ಹಾಕ್ಸೋದೊಂದು ಕಮ್ಮಿ ಅಷ್ಟೇ. ಸ್ಪೀಡ್ ಲಿಮಿಟ್ ಅನ್ನ ಇಲ್ಲಿಗೆ ಮೆನ್ಷನ್ ಮಾಡಿದ್ದಾರೆ ಗಾಡಿಲಿ. ಈಗ ಬರುವಂತ ಕಮರ್ಷಿಯಲ್ ವೆಹಿಕಲ್ಸ್ ಇರೋಂತ ಸ್ಪೀಡ್ ಲಿಮಿಟ್. ಹಾಗೇನೆ ಎಕೋ ಮೋಡ್ ಇದೆ, ರೀಜನರೇಷನ್ ಮೋಡ್ ಇದೆ. ಇದೆಲ್ಲ ಈಗಿನ ಗಾಡಿಗಳಲ್ಲಿ ಆಡ್ ಆಗ್ತಾ ಇದೆ ಟಾಟಾ ಕಡೆಯಿಂದ. ಹಾಗೇನೆ ವಿತ್ ಆ್ಯಂಡ್ ರೆಸ್ಟ್ ಸೀಟ್ಗಳು ಬರ್ತಾ ಇದೆ. 2 ಸೀಟು, ಮಧ್ಯದಲ್ಲಿ ಇಷ್ಟು ಸ್ಪೇಸ್. ಬೇಕು ಅಂದ್ರೆ ಆರಾಮಾಗಿ ಮಲಗಿ ರೆಸ್ಟ್ ಮಾಡ್ಬೋದು. ಹಾಗೇನೆ ವಾಕ್ ಥ್ರೂ ಕ್ಯಾಬಿನ್ ಇದೆಲ್ಲ ನೀಟ್ ಇದು ಬರ್ತಾ ಇದೆ. ಮೋನೋ ಗೇರ್ ಸಿಸ್ಟಮ್ ಅಂದ್ರೆ ಡ್ಯಾಶ್ ಬೋರ್ಡ್ ಅಲ್ಲೇ ಗೇರ್ ಬರುತ್ತೆ. ಹ್ಯಾಂಡ್ ಬ್ರೇಕ್ ಮಧ್ಯದಲ್ಲಿ ಕೊಟ್ಟಿದ್ದಾರೆ. ಬಾಕಿ ಡೋರ್ ಪ್ಯಾನಲ್ ಇದೆಲ್ಲ ನೋಡ್ತಾ ಇರ್ಬೋದು ನೀವು. ಇದೆಲ್ಲ ಸೂಪರ್ ಆಗಿದೆ, ಏನು ತೊಂದರೆ ಇಲ್ಲ. ಇಲ್ಲಿ ಡೋರ್ ಪ್ಯಾನಲ್ ಅಲ್ಲೂ ಸಮೇತ ಟಾಟಾದು ಬ್ಯಾಡ್ಜಿಂಗ್ ಇದೆಲ್ಲ, ಒಂದು ಬಾಟಲ್ ಹೋಲ್ಡರ್ ಇದೆ, ಸ್ಪೀಕರ್ದು ಸ್ಪೇಸ್ ಕೊಟ್ಟಿದ್ದಾರೆ. ಇದೆಲ್ಲ ನಾವು ಮಾಡ್ಕೊಬಹುದು. ಜೊತೆಗೆ 185 R14 14 ಇಂಚ್ ಟೈರ್ ಬರುತ್ತೆ. ಹಾಗೇನೆ ಕ್ಯಾಬಿನ್ ಬ್ಯಾಕ್ ಸೈಡ್ ಅಲ್ಲಿ ಸ್ನಾರ್ಕಲ್ ಇದೆ. ಇದು ನೀವು ಈಗ ಸ್ವಲ್ಪ ನೀರು ಇದೆಲ್ಲ ಇರೋ ಕಡೆ ಗಾಡಿ ಇಳಿಸಬೇಕು ಅಂತ ಹೇಳಿದ್ರು ತೊಂದರೆ ಆಗಬಾರ್ದು ಅನ್ನೋ ಒಂದು ಕಂಡೀಷನ್ ಅಲ್ಲಿ ಸ್ನಾರ್ಕಲ್ ಕೊಟ್ಟಿದ್ದಾರೆ. ಫುಲ್ ಹೈಟ್ ಅಲ್ಲಿ ಕೊಟ್ಟಿದ್ದಾರೆ. ಈಗ ಇಂಜಿನಿಗೆ ನೀರು ಹೋದ್ರೆ ಏನ್ ತೊಂದರೆ ಆಗಲ್ವಾ ಅಂತ ಕೇಳ್ಬೋದು. ಅದನ್ನು ನಾನು ಇದರಲ್ಲಿ ಕ್ಲಿಯರ್ ಮಾಡ್ಕೊಡ್ತೀನಿ. ನಮ್ಮ ಇಲ್ಲಿನ ಮ್ಯಾನೇಜರ್, ಇಲ್ಲಿನ HR ಎಕ್ಸಿಕ್ಯೂಟಿವ್ ಇದ್ದಾರೆ, ಅವ್ರ ಹತ್ರ ಕೇಳಿ ತಿಳ್ಕೊಳ್ಳೋಣ. ಇದು ಇಲ್ಲಿಂದ ಕಾಣ್ತಾ ಇರೋಂತ ಒಂದು ಇಂಜಿನ್ ಕಂಪಾರ್ಟ್ಮೆಂಟ್. ಜೊತೆಗೆ ನಿಮಗೆ ಬಾಡಿ ಸಿಗ್ತಾ ಇದೆ ಹೆಚ್ಚು ಕಮ್ಮಿ 8 ಅಡಿ 8 ಇಂಚು ಅಂದ್ರೆ 8.75 ಒಂದು ಇಂಚ್ ಕಮ್ಮಿ ಬರುತ್ತೆ, 8.75. ಹಾಗೇನೆ 5.25 ಅಡಿ ಅಗಲ ಬರುತ್ತೆ. 5.3 8 ಫೀಟ್. ಹಾಗೇನೆ 5.3 ಫೀಟ್ ವಿಡ್ತ್ ಬರುತ್ತೆ, ಅಗಲ ಬರುತ್ತೆ. ಡೆಪ್ತು ಅಷ್ಟೇ, ತುಂಬಾ ಒಳ್ಳೆ ಡೆಪ್ತು ಇದೆ, ನೋಡ್ತಾ ಇರ್ಬೋದು.
ಒಳ್ಳೆ ಹೈಟ್ ಅಲ್ಲಿ ಬಾಡಿನೂ ಇದೆ. ಹಾಗೇನೆ ಸ್ಟೆಪ್ನಿ ಮೌಂಟ್ ಆಗಿದೆ. ಇದರಲ್ಲಿ ಎಫ್ ಹಾಕೋಗಿಲ್ಲ, ಆಡ್ ಬ್ಲೋ ಹಾಕೋ ಆಗಿಲ್ಲ. ಆ ಟೆನ್ಷನ್ ಯಾವುದೇ ಕಾರಣಕ್ಕೆ ಈ ಗಾಡಿಲಿಲ್ಲ. ಹಾಗೇನೆ ಫ್ಯೂಲ್ ಟ್ಯಾಪ್ ಇಲ್ಲಿ ಕೊಟ್ಟಿದ್ದಾರೆ. ಇದರಲ್ಲಿ ಫ್ಯೂಲ್ ಒಂದ್ ಮಾತ್ರನಾ, ಡೀಸೆಲ್ ಮಾತ್ರನಾ? V30 ಸಿ ಎನ್ ಜಿನ ಇದೆಯಲ್ಲ? V30 ಡೀಸೆಲ್ ಮಾತ್ರ. ಡೀಸೆಲ್ ಮಾತ್ರ. CNG. V20 ಸಿ ಎನ್ ಜಿ ಇದೆ. V30 ಅದಾದ್ಮೇಲೆ ಯಾವ್ದು ಸಿ ಎನ್ ಜಿ ಇಲ್ಲ. V30, V50, V70 ASL ಬರ್ತದೆ. ಇಂಟ್ರಾ ಸೀರೀಸ್ ಅಲ್ಲಿ V20 ಮಾತ್ರ. ಓಕೆ, V20 ಮಾತ್ರ ಸಿ ಎನ್ ಜಿ ಇದೆ. ಹಾಗೇನೆ ಲೀಫ್ ಸ್ಪ್ರಿಂಗ್ ಕಟ್ಟೆ ಪ್ಲೇಟ್ ಬರುತ್ತೆ, ಲೀಫ್ ಸ್ಪ್ರಿಂಗ್ ಬರುತ್ತೆ, ಸಸ್ಪೆನ್ಷನ್. ಹಾಗೇನೆ ಫ್ರಂಟಲ್ಲೂ ಸಮೇತ ನಿಮಗೆ ಲೀಫ್ ಸ್ಪ್ರಿಂಗ್ ಸಿಗುತ್ತೆ, ಕಟ್ಟೆನೆ ಸಿಗುತ್ತೆ. ಅದು ಟೆನ್ಷನ್ ಬೇಕಾಗಿಲ್ಲ ಅಂತಲೇ ಹೇಳ್ಬೋದು. 14 ಇಂಚದು ಒಳ್ಳೆ ಕಂಡೀಷನ್ ಟೈರ್. ಅದು ಈಗ ಕೆಲವೊಂದ್ಸಲ ಕೆಲವೊಂದು ಕಂಪನಿ ಇರುತ್ತೆ, ಯಾವ ಕಂಪನಿ ಅಂತ ಹೇಳಕ್ಕಾಗಲ್ಲ. ಈಗ JK ಟೈರ್ಸ್ ಇದೆ. ಈಗ ಹಾಗೇನೆ ನಮ್ಮ ಇಲ್ಲಿ ನೋಡೋದಾದ್ರೆ V70 ಗೋಲ್ಡ್ ಇದು ನಿಂತಿದೆ. V70 ಗೋಲ್ಡ್ ಇದ್ರದ್ದು ಆನ್ ರೋಡ್ ಪ್ರೈಸ್ ಡೀಟೇಲ್ಸ್ ಇದೆಲ್ಲ ಹಾಕ್ತೀನಿ. ಇದು V70 ಗೋಲ್ಡ್. ಇದೊಂಥರ ದೊಡ್ಡ ಆನೆ ಇದ್ದಂಗೆನೆ, ನಮ್ಮ ಭೀಮಾ ಅಂತಾನೆ ಹೇಳಕ್ಕಾಗ್ಬೋದು. ಆ ಒಂದು ಭೀಮಾ ತರದಲ್ಲಿ ಒಳ್ಳೆ ಏನೋ ಒಂದು ಚಿಕ್ಕ ಲಾರಿ ಅಂತಾನೆ ಅನ್ಕೋಬಹುದು. ಇದ್ರಲ್ಲಿ ಬಂದು 15 ಇಂಚು ಟೈರ್ ಬರುತ್ತೆ ನಿಮಗೆ. ಅದು ಒಳ್ಳೆ ಅಗಲ ಇರೋಂಥ ಟೈರು. 215 ಬರ್ಬೋದು ಅನ್ಸುತ್ತೆ. 215 ಅಲ್ಲ ಸರ್ ಟೈರ್ ಇದು? 215 ಆರ್ 15, 15 ಇಂಚ್ ಟೈರು. 215 75 ಆರ್ 15. ಓಕೆ, 15 ಇಂಚು ಅಗಲನು ಒಳ್ಳೆ ಅಗಲ ಕೊಟ್ಟಿದ್ದಾರೆ. ಯಾಕೆಂದ್ರೆ ಟೈರ್ ದೊಡ್ಡದು ಬೇಕು. ಇದು ಲೋಡ್ ಕೆಪಾಸಿಟಿ ತುಂಬಾನೇ ಇದೆ. ಇದು ಅಷ್ಟೇ ಬಾಡಿ, ಇದ್ರದೆಲ್ಲ ಬಾಡಿ ಮೆಜರ್ ಇದೆಲ್ಲ ನಾನು ಅನಿಲ್ ಸರ್ ಹತ್ರನೇ ಕೇಳ್ತೀನಿ. ಯಾಕೆಂತ ಹೇಳಿದ್ರೆ ಇದು ಇಂಚ್ ಬೈ ಇಂಚ್ ಅಲ್ಲಿ ಇರುತ್ತೆ, ಅದು ನಾವು ಮಿಸ್ ಮಾಡಿ ಹೇಳ್ಬಾರ್ದು. ಅದರಿಂದ ಇದು ಹೆಚ್ಚಿನ ಅಂಶ ಎಲ್ಲ ಸೇಮ್ ಬರುತ್ತೆ. ಸ್ವಲ್ಪ ಸಣ್ಣ ಪುಟ್ಟ ಡಿಫ್ರೆನ್ಸ್ ಆದ್ರೆ ಎರಡು ಗಾಡಿಲು ನಿಮಗೆ ಕಾಣಿಸುತ್ತೆ. ಕಪ್ ಹೋಲ್ಡರ್ ಇದೆಲ್ಲ, ಬಾಟಲ್ ಹೋಲ್ಡರ್ ಇದೆಲ್ಲ ಇದೆ. ಇಲ್ಲಿ ಒಂದು ಮಾಡಿ ಟ್ಯೂಟರ್ ಇಲ್ಲ AC ವೆನ್ಸ್ ಆ ತರದ್ ಬೇಕಾದ್ರೆ AC ವೆಹಿಕಲ್ ಇದರಲ್ಲಿ ಸಿಗುತ್ತೆ. ಏನ್ ಬೇಕು ಇದು ಮಾಡ್ಕೋಬಹುದು. ಇದನ್ನು ವಾಕ್ ಥ್ರೂ ಕ್ಯಾಬಿನ್, ಅದಕ್ಕಿಂತ ಸ್ವಲ್ಪ ದೊಡ್ಡ ಕ್ಯಾಬಿನ್, ತುಂಬಾ ಚೆನ್ನಾಗೂ ಇದೆ, ತುಂಬಾ ದೊಡ್ಡದಾಗೂ ಇದೆ. ಸ್ಪೇಸ್ ಚೆನ್ನಾಗಿದೆ ಇದರಲ್ಲೂ ಕೂಡ ಅಷ್ಟೇ. ಬರ್ಬೇಕು ಅಂದ್ರೆ ಆರಾಮಾಗಿ ಮಲ್ಕೋಬಹುದು. ಒಂದು ಡಿಸ್ಪ್ಲೇ ಬೇಕು ಅಂತ ಹೇಳಿದ್ರೆ ಇಲ್ಲಿಗೆ, ಒಂದು ಆಂಡ್ರಾಯ್ಡ್ ಸಿಸ್ಟಮ್ ಬೇಕು ಅಂತ ಹೇಳಿದ್ರೆ ಅದನ್ನ ಹಾಕೊಂಡ್ರೆ ಓಕೆ, ಸೂಪರ್ ಗುಡ್ ಅಂತಾನೆ ಹೇಳ್ಬೋದು. ಇದರದ್ದು ಫುಲ್ ಡೀಟೇಲ್ ನಿಮಗೆ ಬೇಕು ಅಂತ ಹೇಳಿದ್ರೆ ನನ್ನ ಚಾನಲ್ ಅಲ್ಲಿ ನನ್ನ ವಿಡಿಯೋ ಇದೆ. ಆ ಲಿಂಕ್ ನಾನು ಕೆಳಗಡೆ ಕಮೆಂಟ್ ಅಲ್ಲೂ ಪಿನ್ ಮಾಡಿರ್ತೀನಿ, ಡಿಸ್ಕ್ರಿಪ್ಷನ್ ಅಲ್ಲೂ ಹಾಕಿರ್ತೀನಿ. ಅನಿಲ್ ಸರ್ ನಮಸ್ತೆ, ಮತ್ತೊಮ್ಮೆ ಸ್ವಾಗತ ನಮ್ಮ ಚಾನಲ್ಗೆ. ಸರ್, ಈಗ ಈ ಗಾಡಿದು ಬಾಡಿ ಲೆಂತ್ ವಿಡ್ತ್ ಇದೆಲ್ಲ ಏನ್ ಬರುತ್ತೆ? ಬಾಡಿ ಸೈಜ್ ಸರ್ ಅದು ಬಂದು ಇದು ಇಂಟ್ರಾ V70 ಮಾಡಲ್. V70 2 ಟನ್ RTO ಪಾಸಿಂಗ್ ಬಂದು 2 ಟನ್ ಬರುತ್ತೆ. 2 ಟನ್ ಬರುತ್ತೆ. ಟೈರ್ ಸೈಜ್ ಬಂದು 15 ಇಂಚಸ್. 15 ಇಂಚಸ್. ಮತ್ತೆ ಲೋಡ್ ಅಗಲಾನು ಲೋಡ್ ಬಾಡಿ ಬಂದು ಉದ್ದ ಬಂದು 9.8 ಇಂಚಸ್ ಇದೆ. 9.8 ಅಗಲ ಬಂದು 5.8 ಇಂಚಸ್ ಇದೆ. 5.8 ಇಂಚಸ್ ಅಂದ್ರೆ 10 RTO ಪಾಸಿಂಗ್ ಕೆಪಾಸಿಟಿ ಇದೆ. ಈ ಒಂದು ಸೆಗ್ಮೆಂಟ್ ಅಲ್ಲಿ ಈ ಗಾಡಿನೇ ಅಂತ ಹೇಳ್ಬೋದು. 2 ಟನ್ ಅಲ್ಲ, ಇದಕ್ಕೆ ಯಾವ್ದು ಲೆಕ್ಕ ಅಲ್ಲ ನನ್ನ ಅಭಿಪ್ರಾಯದಲ್ಲಿ. ಯಾಕೆಂತ ಹೇಳಿದ್ರೆ ಇದರಲ್ಲಿ ಲೋಡ್ ಹಾಕೊಂಡು ಹೊಡಿತಾ ಇರೋದು ನಾನು ನೋಡಿದೀನಿ. 2 ಟನ್ ಅಲ್ಲ, ಇದಕ್ಕೆ ಯಾವ್ದು ಒಂದು ಲೆಕ್ಕನೇ ಅಲ್ಲ ಅಂತ ನನ್ನ ಅಭಿಪ್ರಾಯ. ಇವಾಗ ಒಳ್ಳೆ ಫೀಡ್ಬ್ಯಾಕ್ ಇದೆ ಸರ್, ವೆಹಿಕಲ್ ಚೆನ್ನಾಗಿ ಫೀಡ್ಬ್ಯಾಕ್ ಇದೆ. ಇದೀಗ ಅಪ್ರೋಕ್ಸ್ ಕಂಪನಿ ಮೈಲೇಜ್ ಏನಿದೆ ಸರ್? ಕಂಪನಿ ಮೈಲೇಜ್ ನಾವು 17 ಹೇಳ್ತಾ ಇದೀವಿ. ಓಕೆ, ಬಟ್ ಕಸ್ಟಮರ್ ಫೀಡ್ಬ್ಯಾಕ್ ಬಂದು 15 ಹೇಳ್ತಿದ್ದಾರೆ. 15 ಹೇಳ್ತಿದ್ದಾರೆ ಅಂದ್ರೆ ಅಪ್ರೋಕ್ಸ್ ಒಂದು ಇದ್ ಮಾಡಿ. ಕಸ್ಟಮರ್ ಈಗ ಫೀಡ್ಬ್ಯಾಕ್ ಅದೇನೆ ಕಸ್ಟಮರ್ ಅಂತ ಹೇಳಿದ್ರೆ ಈಗ ಖಾಲಿನೂ ಓಡಿಸಿರ್ತಾರೆ, ಲೋಡ್ ಓಡಿಸಿರ್ತಾರೆ. ಅವರೇಜ್ ಮೈಲೇಜ್ 15 ಬರ್ತಾ ಇದೆ. ಓಕೆ, ಯಾಕೆಂತ ಹೇಳಿದ್ರೆ ಈಗ 15 ಅಂತ ಹೇಳುವಾಗ ಕೆಲವರು ಇರ್ತಾರೆ, ಕಮೆಂಟ್ ಮಾಡೋರು ಇರ್ತಾರೆ 15 ಖಾಲಿ ಗಾಡಿ ಇಲ್ಲ, ಲೋಡ್ ಗಾಡಿ ಇಲ್ಲ. ಅವರೇಜ್ 15 ಕೊಡ್ತಾ ಇದೆ, ಲೋಡ್ ಗಾಡಿ ಖಾಲಿ ಗಾಡಿ ಎಲ್ಲ ಸೇರಿ. ಓಕೆ, ಈಗ ಬನ್ನಿ ಇವತ್ತಿನ ನಮ್ಮ ಮುಖ್ಯ ಒಬ್ರು ಸ್ಟಾರ್ V30. ಒಂದು ಹೋಟೆಲ್ ಪಾಸಿಂಗ್ ಸೇಮ್ ಇದೆ ಸರ್. ಗಾಡಿ ಕಲರ್, ನಿಮ್ ಶರ್ಟ್ ಕಲರ್ ಒಂದು ಹೋಟೆಲ್ ಪಾಸಿಂಗ್ ಬರ್ತಿದೆ. ಓಕೆ ಸರ್, ಇದ್ರಲ್ಲಿ ಎಷ್ಟು ಕಲರ್ ಬರುತ್ತೆ ಸರ್ V30? ಇದರಲ್ಲಿ ಒಂದು ಬ್ಲೂ ಮತ್ತೆ ಇನ್ನೊಂದು ವೈಟ್ ಕಲರ್ ಬರ್ತದೆ. ಬ್ಲೂ ವೈಟ್ ಎರಡೇ ಕಲರ್. V70 V70 2 ಕಲರ್, ಸ್ಟೋನ್ ಐಸ್ ಮತ್ತೆ ಇನ್ನೊಂದು ವೈಟ್ ಕಲರ್. ಇದು ಸ್ಟೋನ್ ಐಸ್ ಮತ್ತೆ ವೈಟ್. ಒಂದು ವೈಟ್. V50 V50 2 ಕಲರ್. 2 ಕಲರ್ ಎಲ್ಲ ಲಿಮಿಟ್ ಕಲರ್ ನ ಲಿಮಿಟ್ ಮಾಡ್ಬಿಟ್ಟಿದ್ದಾರೆ. ಕಲರ್ ಅನ್ನ ಈಗ ಲಿಮಿಟ್ ಮಾಡ್ಬಿಟ್ಟಿದ್ದಾರೆ. ಓಕೆ, ಮತ್ತೆ ಇದ್ರದ್ದು ಲೋಡ್ ಪಾಸಿಂಗ್ ಸರ್? ಒಂದು ಟನ್ ಬರ್ತದೆ ಸರ್ RTO ಪಾಸಿಂಗ್. RTO ಪಾಸಿಂಗ್ 1.5 ಬರ್ತದೆ. ಏನ್ ಅಡ್ವಾಂಟೇಜ್ ಅಂದ್ರೆ ನಿಮ್ಗೆ ಒಂದು ಸರ್ವಿಸ್ ಬಂದು 20,000 ಕಿಲೋಮೀಟರ್ ಅಥವಾ 1 ವರ್ಷಕ್ಕೆ. ಅದು V30 ಮಾತ್ರನಾ? V30 ಆಗ್ಲಿ, V70 ಆಗ್ಲಿ, V50 ಆಗ್ಲಿ, Okay. 20,000 ಕಿಲೋಮೀಟರ್ ಅಥವಾ 1 ವರ್ಷಕ್ಕೆ. 1 ವರ್ಷ. ಮೇಂಟೆನೆನ್ಸ್ ತುಂಬಾ ಕಡಿಮೆ ಇದೆ. ಓಕೆ, 20,000 ಇಲ್ಲ 1 ವರ್ಷ ಅಂತ ಹೇಳಿದ್ರೆ ಅದು ತುಂಬಾ ಮೈಂಟೆನೆನ್ಸ್ ಇಲ್ಲ ಅಂತ ಹೇಳ್ಕೋಬಹುದು. ತುಂಬಾ ಕಡಿಮೆ. ಈ 20,000 ಕಿಲೋಮೀಟರ್ ಇಲ್ಲ 1 ವರ್ಷ ಅವರಿಂದ ಏನು ಖರ್ಚಿಲ್ಲ.
ಈಗ ಸರ್ವಿಸ್ ಹೋದ್ರು ಏನ್ ಕೊಡ್ಬೇಕಾಗುತ್ತೆ ಈ 20,000 ಆದ್ಮೇಲೆ? ಸರ್ ಅದು ಮತ್ತೆ ಲೇಬರ್ ಸರ್ವಿಸ್ ಫ್ರೀ ಇರ್ತದೆ, ಆಯಿಲ್ ದುಡ್ಡು ಮಾತ್ರ ಕೊಡ್ಬೇಕು. 20,000 ಆದ್ಮೇಲೂ ಲೇಬರ್ ಸರ್ವಿಸ್ ಫ್ರೀ ಇರುತ್ತೆ ಅಲ್ಲ? 20,000 ಅಲ್ಲ ಆಯಿಲ್ ಸರ್ವಿಸ್ ಬಂದಾಗ ಆಯಿಲ್ ಸರ್ವಿಸ್ ಎಷ್ಟು ಕಿಲೋಮೀಟರ್ ಆಗುತ್ತೆ? 20,000 20,000 ಕಿಲೋಮೀಟರ್. ಸರ್ ಈಗ V30 ಮೈಲೇಜ್ ಏನ್ ಬರ್ತಾ ಇದೆ ಸರ್ ಸರ್ V30 ಬಂದು ಮಾರ್ಕೆಟ್ ಅಲ್ಲೇ ಹೈಯೆಸ್ಟ್ ಮೈಲೇಜ್ ಕೊಡ್ತಾ ಇರೋಂತ ವೆಹಿಕಲ್ ಇದು ಈ ಸೆಗ್ಮೆಂಟ್ ಅಲ್ಲಿ, ಪ್ರೂವನ್ ಆಗಿದೆ ಈ ಕೆಪಾಸಿಟಿಲಿ? ನಿಮಗೆ ಆವರೇಜ್ ಲಾಂಗ್ ಅಲ್ಲಿ ನಿಮಗೆ 18 ಬರ್ತಾ ಇದೆ ಸರ್. 18 ಬರ್ತಾ ಇದೆ, ಲೋಕಲ್ ಅಲ್ಲಿ 16 17 ಬರ್ತಾ ಇದೆ. ಓಕೆ. ಪ್ರೈಸ್ ಏನ್ ಬರುತ್ತೆ ಶೋರೂಮ್ ಪ್ರೈಸ್? ಶೋರೂಮ್ ಪ್ರೈಸ್ ಬಂದು 8,09,000 ಇದೆ. 8,09,000. V70 ಆದ್ರೆ V70 ಬಂದು ನಿಮಗೆ ಆನ್ ರೋಡ್ 10,13,000 ಆಗಿದೆ. 10,13,000. ಇದೀಗ ಆನ್ ರೋಡ್ ಪ್ರೈಸ್ ನೀವು ಹೇಳಿದ್ದು 8 ಲಕ್ಷ. ರೋಡ್ ಬಂದು 8,90,000 ಇದೆ. 8,90,000 ಆನ್ ರೋಡ್ ಪ್ರೈಸ್. ಇಷ್ಟಕ್ಕೆ ನೀವು ಇದು ಮಾಡ್ಕೊಡ್ತೀರಾ? ಈಗ ಫೈನಾನ್ಸ್ ಅವ್ರ ಹತ್ರನೇ ಕೇಳೋದಲ್ವಾ? ಫೈನಾನ್ಸ್ ಅವರ ಹತ್ರನೇ ಕೇಳೋದ? ಕೇಳೋಣ ಸರ್. ಈ ವೆಹಿಕಲ್ ಗೆಲ್ಲ ನಿಮಗೆ ಆನ್ ರೋಡ್ 95% ವರೆಗೂ ಫಂಡಿಂಗ್ ಮಾಡ್ತಾರೆ ಇಂಟ್ರಾ ಸೀರೀಸ್ ಎಲ್ಲ. ಓಕೆ. ಇಂಟ್ರಾ ಸೀರೀಸ್ ಅಲ್ಲಿ 95% ಕಂಡೀಷನ್ ಇರ್ತದೆ, ಡಾಕ್ಯುಮೆಂಟ್ಸ್ ಎಲ್ಲ ಅದು ಈಗ ಎಲ್ಲಾ ಕಡೆನೆ ಆನ್ ರೋಡ್ ಮೇಲೆ ಮಾಡ್ತಾ ಇದ್ದಾರೆ. ಅಲ್ಲ, ಅದೀಗ ಒಂದು 2 ವೀಲರ್ ತಗೊಬೇಕು ಅಂತ ಹೇಳಿದ್ರು ಅದು ಕಂಡೀಷನ್ಸ್ ಇದ್ದೇ ಇರ್ತದೆ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತೆ ಸರ್ ಗಾಡಿ ಬಗ್ಗೆ ಇನ್ನೇನಾದ್ರು? ಗಾಡಿ ಲೋಡಿಂಗ್ ಕೆಪಾಸಿಟಿ ಎಲ್ಲ ಹೇಗಿದೆ? ಲೋಡಿಂಗ್ ಕೆಪಾಸಿಟಿ 1 ಟನ್ ಕೊಟ್ಟಿದ್ದಾರೆ. ಲೋಡ್ ಬಾಡಿ ಬಂದು ಇದು 8.8 ಇಂಚಸ್ ಇದೆ ಲೆಂತ್. 8.8 ಇಂಚ್ ಬಂದು 5.3 ಇದೆ. 14 ಇಂಚ್ ಟೈರ್. 14 ಇಂಚ್ ಟೈರ್ ಇದಕ್ಕೆ ಬರುತ್ತೆ. 185 ಸೈಜ್. 185 14 ಅಂದ್ರೆ 185 ಅಗಲ ಬರುತ್ತೆ, 14 ಇಂಚು ಹೈಟ್ ಬರುತ್ತೆ. ಹಾಗೇನೆ V70 ಆದ್ರೆ ನಿಮಗೆ 15 ಇಂಚು ಹೈಟ್ ಬರುತ್ತೆ, 215 ಅಗಲ ಬರುತ್ತೆ. ಅಂದ್ರೆ ಅದು ತುಂಬಾ ದೊಡ್ಡದೇ ಮಾಡಿದ್ದಾರೆ. ಈಗ ಟೈರ್ ಎಲ್ಲ ದೊಡ್ಡದಾಗಿದೆ. ಗಾಡಿ ನೋಡುವಾಗ ಒಂಥರ ಒಂದು ಲಾರಿ ನಿಂತಿರಂಗೆ ಕಾಣಿಸ್ತದೆ ನಮಗೆ. ಒಂದು ಯಾವ್ದು T ಸೀರೀಸ್ ಗಾಡಿ ಬಂದಿತ್ತಲ್ಲ ಸರ್, ಟಾಟಾ T ಸೀರೀಸ್ ಬಂದಿತ್ತು. ಓಕೆ. ಇಂಟ್ರಾದಲ್ಲಿ ಒಳ್ಳೆ ಫೀಡ್ಬ್ಯಾಕ್ ಇದೆ ಸರ್ ಕಸ್ಟಮರ್ ಕಡೆಯಿಂದ. ಇಂಟ್ರಾದಲ್ಲಿ ಫೀಡ್ಬ್ಯಾಕ್ ಇದೆ. ಅದೇ ಮತ್ತೆ ಅದೇನೆ ಇಂಟ್ರಾ ಈಗ ತುಂಬಾ ಚೆನ್ನಾಗಿ ಓಡ್ತಾ ಇದೆ. ಏನವರು ಬಂಡವಾಳ ಹಾಕ್ತಾರೆ, ವಾಪಸ್ ಧೈರ್ಯದ ಮೇಲೆ ಹಾಕ್ಬೋದು ಅಂತ ವೆಹಿಕಲ್. ಅದೇನ ಈ 20,000 ಕಿಲೋಮೀಟರ್ ಕೊಟ್ಟಿದ್ದಾರೆ ಅಂತ ಹೇಳಿದ್ಮೇಲೆ ಇನ್ನು ಅದಕ್ಕಿಂತ ಇದೇನ್ ಬೇಕಾಗಿಲ್ಲ ಅನ್ಕೋತೀನಿ. ಯಾಕೆ ಅಂತ ಹೇಳಿದ್ರೆ ಇಷ್ಟು ಧೈರ್ಯದಲ್ಲಿ ಇಷ್ಟು ಇದರಲ್ಲಿ ಕೊಡ್ಬೇಕು, ಈ ಸರ್ವಿಸ್ ಎಲ್ಲ ಕೊಡ್ಬೇಕು ಅಂತ ಹೇಳಿದ್ರೆ ಅದು ಅಷ್ಟು ಸುಲಭ ಕೊಡಕ್ ಆಗಲ್ಲ. 20,000 ಕಿಲೋಮೀಟರ್ ಇಲ್ಲ ಅಂದ್ರೆ 1 ವರ್ಷ ನೀವು ಆರಾಮಾಗಿ ಓಡಿಸ್ಕೋಬಹುದು. ಈಗ ಜಾಸ್ತಿ ಓಡಾಟ ಇಲ್ಲ, ಈ ಕಂಪನಿಗಳಿಗೆ ಓಡಾಡಂತ ಗಾಡಿ ಆದ್ರೆ 1 ವರ್ಷ ಆರಾಮಾಗಿ ಓಡಿಸ್ಕೋಬಹುದು. ಇಲ್ಲ ನಾರ್ಮಲ್ ಆಗಿ ಓಡಿಸಾಡಂತವ್ರು ಆದ್ರೆ 20,000 ಕಿಲೋಮೀಟರ್ ಯಾವುದೇ ಖರ್ಚು ಇಲ್ಲದೆ ಓಡಿಸಾಡ್ಬೋದು. ಸರಿ, ಈಗ 20,000 ಒಳಗೆ ಈಗ ವ್ಯಾರಂಟಿ ಅಂತ ಹೇಳಿದ್ರೆ 1 ಲಕ್ಷ ಕಿಲೋಮೀಟರ್, 1 ಲಕ್ಷ ಕಿಲೋಮೀಟರ್ ಅಥವಾ 3 ವರ್ಷ. 1 ಲಕ್ಷ ಕಿಲೋಮೀಟರ್ ಇಲ್ಲ 3 ವರ್ಷ ವ್ಯಾರಂಟಿನೂ ಇದೆ. ಯಾವ್ದು ಟೆನ್ಷನ್ ಇಲ್ಲ. ಹಾಗೇನೆ ನಿಮಗೆ ಮೈಸೂರು ಸುತ್ತಮುತ್ತ ಎಲ್ಲೇ ಯಾವುದೇ ಗಾಡಿಗಳು ಬೇಕಾದ್ರೂ ಟಾಟಾದಲ್ಲಿ ಅನೇಕ ಸರ್ನ ಕಾಂಟ್ಯಾಕ್ಟ್ ಮಾಡಬಹುದು. ಕಾಂಟ್ಯಾಕ್ಟ್ ನಂಬರ್ ಕೆಳಗಡೆ ಸ್ಕ್ರೀನ್ ಅಲ್ಲಿ ಬರ್ತಾ ಇರುತ್ತೆ. ಇದು ಪ್ರೇರಣಾ ಮೋಟರ್ಸ್ ಬ್ರಾಂಚ್ ಬಂದು ಮೈಸೂರು ಊಟಿಗಳ್ಳಿ ಬರುತ್ತೆ. ಊಟಿಗಳ್ಳಿ ಬಂದು ನಾನು ಅದನ್ನ ಲೊಕೇಶನ್ ಬೇಕಾದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲೊಕೇಶನ್ ಹಾಕಿರ್ತೀನಿ, ನೀವು ಅದನ್ನ ಚೆಕ್ ಮಾಡ್ಕೋಬಹುದು. ಶೋರೂಮ್ ಅಡ್ರೆಸ್ ಒಂದ್ಸಲ ಹಾಗೇನೆ ತೋರಿಸ್ತೀನಿ. ಇದು ಬಂದು ಈ ಕಡೆ ಬಂದು ಇದು ಬಂದು ಹುಣಸೂರು, ಇದು ಮೈಸೂರಿಂದ ಹುಣಸೂರು ಹೋಗೋ ದಾರಿಯಲ್ಲಿ KB ಒಂದು ಪ್ಲಾಂಟೇಶನ್ ಸಿಗುತ್ತೆ. KB ಪ್ಲಾಂಟೇಶನ್ ಎದುರುಗಡೆನೆ ನಿಮಗೆ ಪ್ರೇರಣಾ ಮೋಟರ್ಸ್, ಟಾಟಾ ಮೋಟರ್ಸ್, ಪ್ರೇರಣಾ ಮೋಟರ್ಸ್ ಕಾಣಿಸುತ್ತೆ. ಇದೇ ಒಂದು ಬಿಲ್ಡಿಂಗ್ ಅಲ್ಲಿ ನಿಮಗೆ ಸಿಗುತ್ತೆ. ಈಗ ನಮಗೆ ಫೈನಾನ್ಸ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋಣ, ಅವ್ರ ಜೊತೆನೂ ಮಾತಾಡೋಣ. ಸರ್, ಇವರು IDFC ಬ್ಯಾಂಕ್ ಇಂದ ವಿನಯ್. ವೆಲ್ಕಮ್ ಟು ಅವರ್ ಚಾನಲ್. ಹಾಗೆ ನಮ್ಮ ಚಾನಲ್ಗೆ ಸ್ವಾಗತ. ಸರ್, ಈಗ ನೀವು ಸಿಕ್ಕಿಗೆ ಒಳ್ಳೆದಾಯ್ತು. ಇವತ್ತು ತುಂಬಾ ಜನ ಕೇಳ್ತಾ ಇರ್ತಾರ ಲೋನ್ ಹೇಗೆ ಏನು ಅಂತ. ಈಗ ಲೋನ್ ಪ್ರೊಸೆಸ್ ಹೇಗೆ ಎಲ್ಲಿ ತನಕ ಲೋನ್ ಡೀಟೇಲ್ ಕೊಡ್ಬೋದು? ಹಾ ಸರ್, ಖಂಡಿತ ಸರ್. ನನ್ನ ಹೆಸರು ವಿನಯ್ ಪ್ರಸಾದ್ ಅಂತೇಳಿ IDFC ಫಸ್ಟ್ ಬ್ಯಾಂಕ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಸರ್. ಸೊ ನಮ್ಮ ಒಂದು ಕಂಪ್ನಿಲಿ ಸೊ ಏನಂತ ಹೇಳಿದ್ರೆ ಫಸ್ಟ್ ಕ್ಯಾಪ್ಟಿವ್ ಕೇಸ್ಗಳಿಗೆ ಅಪ್ ಟು ನಮ್ಮ ಕಡೆಯಿಂದ ಆನ್ ರೋಡ್ ಫಂಡಿಂಗ್ ಮಾಡ್ತೀವಿ. ಅಪ್ ಟು 95% ಮಾಡ್ಕೊಳ್ತೀವಿ. ಇನ್ನು ಫಸ್ಟ್ ಟೈಮ್ ಯೂಸರ್ ಆಗಿರ್ಬೋದು, ಫಸ್ಟ್ ಟೈಮ್ ಬೈಯರ್ ಆಗಿರ್ಬೋದು, ಸೊ ಅವರಿಗೆ ಅಪ್ ಟು 90 ವರೆಗೂ ಮಾಡ್ಕೊಡ್ತೀವಿ ಸರ್. ಏನಂತ ಹೇಳಿದ್ರೆ ಮಿನಿಮಮ್ ಡಾಕ್ಯುಮೆಂಟ್ ಇರುತ್ತೆ ಅವರಿಗೆ. ಓಕೆ. ಸೊ KYC ಆಗಿರ್ಬೋದು, ಲೈಕ್ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, DL. ಸೊ ಇಷ್ಟೇ ಡಾಕ್ಯುಮೆಂಟ್ ಅಲ್ಲಿ ನಾವು ಲೋನ್ ಪ್ರೊಸೆಸ್ ಮಾಡ್ಕೊಡ್ತೀವಿ ಸರ್. ಈಸಿಯಾಗಿ ಸರ್, ಹೌದು ಸರ್. ಆಮೇಲೆ ಡಾಕ್ಯುಮೆಂಟ್ ಕೂಡ ಅಷ್ಟೇನೆ ಎಲ್ಲ ಆನ್ಲೈನ್ ಪ್ರೊಸೆಸ್ ಆಗಿದೆ, ಎಲ್ಲ ಆನ್ಲೈನ್ ಇರುತ್ತೆ ಸರ್. ಹಾ ಸರ್, KYC ಮಾಡ್ತೀವಿ. ಸೊ ವಿತಿನ್ 1 ಡೇಲಿ ನಾವು ಕ್ಲೋಸ್ ಮಾಡ್ಕೊಡ್ತೀವಿ. ಸೊ ನಾವು ಮೈಸೂರು, ಮಂಡ್ಯ, ಮತ್ತೆ ಕಿಡಿಕೋಟೆ ಒಂದು 75 to 80 ಕಿಲೋಮೀಟರ್ ನಮ್ದು ರೇಂಜ್ ಇರುತ್ತೆ ಸರ್.
ಸೊ ಮತ್ತೆ ನಮ್ದು ಎಲ್ಲ ಡಾಕ್ಯುಮೆಂಟ್ ಎಲ್ಲ ಆನ್ಲೈನ್ ಅಲ್ಲೇ. ಆನ್ಲೈನ್ ಅಲ್ಲೇ ಮತ್ತೆ ಅಡ್ರೆಸ್ ಈಗ ಕೆಲವ್ರು ಏನಿರುತ್ತೆ, ಕೆಲವರು ಮೈಸೂರಲ್ಲಿ ಇರ್ತಾರೆ, ಅವ್ರ ಪರ್ಮನೆಂಟ್ ಅಡ್ರೆಸ್ ಬೇರೆ ಕಡೆ ಇರುತ್ತೆ. ಓಕೆ. ಸೊ ಅವ್ರು ಕೂಡ ಲೋನ್ ಮಾಡ್ಕೊಡ್ತೀವಿ. ಏಕೆಂತ ಹೇಳಿದ್ರೆ ಬಯೋಮೆಟ್ರಿಕ್ ಅಂತ ಆಪ್ಷನ್ ಇರುತ್ತೆ. ಸೊ ಬಯೋಮೆಟ್ರಿಕ್ ಮಾಡ್ಕೊಂಡು ಸೊ ಅಡ್ರೆಸ್ ಅವರು ಚೇಂಜ್ ಮಾಡಿಸೋ ಅವಶ್ಯಕತೆ ಇರಲ್ಲ. ಸೊ ಹಾಗಾಗಿ ಅದೀಗ ತುಂಬಾ ಒಳ್ಳೆ ಸರ್. ಯಾಕೆಂದ್ರೆ ಈಗ ನನಗೇನೆ ನಂದು ಈಗ ಅಡ್ರೆಸ್ ಎಲ್ಲ ಬಂದು ಹೊಸೂರಲ್ಲಿದೆ. ಹೌದು ಇಲ್ಲಿ ಮೈಸೂರು ಲೋನ್ ಮಾಡ್ಬೇಕು ಅಂತ ಹೇಳಿದ್ರೆ ಆಗ್ತದೆ. ಕಸ್ಟಮರ್ಸ್ ತುಂಬಾ ನೀಡ್ ಇರುತ್ತೆ. Okay. ಸೊ ಅವ್ರಿಗೆ ನೀಡ್ ಇರೋದ್ರಿಂದ ಈಗ ಆಧಾರ್ ಕಾರ್ಡ್ ಚೇಂಜ್ ಮಾಡ್ಲಿಕ್ಕೆ ಒಂದು 2 days 3 days ಸೊ ಆತರ ಟೈಮ್ ಹಿಡಿಯುತ್ತೆ ಸರ್. ನಮ್ದು ಆತರ ಆಪ್ಷನ್ ಇರಲ್ಲ ಸರ್. Okay. ಸೊ ಡೈರೆಕ್ಟ್ ನಾವು KYC ಮಾಡ್ತೀವಿ. ಕರೆಂಟ್ ಅಡ್ರೆಸ್ ನಾವು ಈಗ ಇಲ್ಲಿ ಮಾಡಿ ಪರ್ಮನೆಂಟ್ ಅಡ್ರೆಸ್ ಅಲ್ಲಿ ಕೊಟ್ಟು ಒಂದು ಪ್ರೂಫ್ ತಗೊಂಡು ಪರ್ಮನೆಂಟ್ ಅಡ್ರೆಸ್ ಪರ್ಮನೆಂಟ್ ಅಡ್ರೆಸ್ ಕರೆಂಟ್ ಅಡ್ರೆಸ್ ಎಲೆಕ್ಟ್ರಿಕ್ ಬಿಲ್ ಕಲೆಕ್ಟ್. ಸೊ ಅಷ್ಟು ನಮ್ದು ಮಿನಿಮಮ್ ಡಾಕ್ಯುಮೆಂಟ್ ಅಲ್ಲಿ ಮ್ಯಾಕ್ಸಿಮಮ್ ರೇಟ್ ಆಫ್ ತಲೆನೋವು ಇಲ್ಲದೆ ನೀವು loan ಮಾಡ್ಕೊಡ್ತಾ ಬೆಸ್ಟ್ ರೇಟ್ ಆಫ್ ಇಂಟ್ರೆಸ್ಟ್ ಅಲ್ಲಿ ನಾವು ಮಾಡ್ಕೊಡ್ತೀವಿ ಸರ್. ವಿತಿನ್ 1 day ಈ ಸೀರೀಸ್ ಅಲ್ಲಿ ಎಲ್ಲಾ ಗಾಡಿಗಳಿಗೂ ಅದೇ. ಸರ್ ಹೌದು ಸರ್. ಇಂಟ್ರಾ V30 ಇಂಟ್ರಾ ಸೀರೀಸ್ ಆಗಿರ್ಬೋದು, ಎ ಸೀರೀಸ್ ಆಗಿರ್ಬೋದು ಸರ್ ಎಲ್ಲ. ಟಾಟಾ ಎಸಿ ಎಲ್ಲ ಈ ಸೇಮ್ ಎಸಿ ಸಿಗುತ್ತಾ 90%? ಸರ್ ಹೌದು ಸರ್. ಹೌದು ಸರ್ ಖಂಡಿತ ಸಿಗುತ್ತೆ. ಈಗ ಎಸ್ ಪ್ರೋ ತಗೊಳ್ಳೋದಾದ್ರೆ ಏನು ಸರ್ ಸೇಮ್ ಎಲ್ಲ ಸರ್. ಎಸ್ ಆಗಿ ಸರ್ ಎಸ್ ಅಂತ ಹೇಳಿದ್ರೆ ಡೀಸೆಲ್, SD ಪ್ಲಸ್, ಎಸ್ ಪ್ರೋ, ಸೊ ಇದೆಲ್ಲ ಬರುತ್ತೆ ಎಲ್ಲದಕ್ಕೂ. ಸೇಮ್ ಪ್ರೋಸೆಸ್. ಓಕೆ, ಇದು ನಮ್ಮ ಲೋನ್ದು ಡೀಟೇಲ್ಸ್. ಲೋನ್ ಬೇಕು ಅಂತ ಹೇಳಿದ್ರು ಬಂದ್ರೆ ಇಲ್ಲಿ ಬಂದಾಗ ನಿಮ್ಗೆ ಇವರು ಕಾಂಟ್ಯಾಕ್ಟ್ ಆಗ್ತಾರೆ. ಅನಿಲ್ ಸರ್ ಕಾಂಟ್ಯಾಕ್ಟ್ ಮಾಡಿಸ್ತಾರೆ. ಆರಾಮಾಗಿ ಈಸಿಯಾಗಿ ಈಗ ಇಲ್ಲೇನೆ ನಿಮಗೆ ಲೋನ್ ಮಾಡಿಸ್ಬೋದು ಸರ್. ಈಗ ಇಲ್ಲಿ ಈಗ ಪಿರಿಯಾಪಟ್ಟಣದಿಂದ ಹುಣಸೂರಿಂದ ಅಕಡೆಲ್ಲ ಇಲ್ಲಿ ಬಂದು ಗಾಡಿ ತಗೊಳ್ಳೋದು ಅವ್ರಿಗೊಂದು ಲೋನ್ ಹೌದು ಸರ್. ನಾವು ಇಲ್ಲಿಂದಾನೆ ಮಾಡ್ಕೊಡ್ತೀವಿ. ರಮೇಶ್ ಕೊಡ್ರೆ ನಾವೇನ್ ಮಾಡ್ತೀವಿ ಅದೇ ಬಯೋಮೆಟ್ರಿಕ್ ಮಾಡ್ಲಿಕ್ಕೆ ನಾವೇ ಹೋಗ್ತೀವಿ. ಅಥವಾ ಕಸ್ಟಮರ್ ಇದು ಕೂಡ ಬಂದ್ರೆ ಈಗ ಎಂಟು ಗಂಟೆಗೆ ಆಗಿರುತ್ತೆ. ಅಥವಾ ಸಮಟೈಮ್ಸ್ ಏನಂತ ಹೇಳಿದ್ರೆ ನಮ್ದು ಬರುತ್ತೆ ಸರ್. STP ಅಂತ ಬರುತ್ತೆ, ನಾನ್ STP ಅಂತ ಬರುತ್ತೆ. STP ಬಂದ್ರೆ ನಾವು ಒಬ್ಬರ ಹೆಸರಲ್ಲೇ ವಿತಿನ್ ಅಂದ್ರೆ 2-3 hours ಅಲ್ಲಿ ನಾವು ಕ್ಲೋಸ್ ಮಾಡ್ಬೋದು ಸರ್. 2-3 ಗಂಟೆ ಟೈಮಲ್ಲಿ ಲೋನ್. ಹೌದು ಸರ್. ಅದು ಹೇಗೆ ಅಂತ ಹೇಳಿದ್ರೆ ಸಿಬಿಲ್ ಅವ್ರದ್ದು ಚೆನ್ನಾಗಿರ್ಬೇಕು, ತುಂಬಾ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಅವ್ರದ್ದು ವಿತಿನ್ ಡೂಪ್ಲಿಕೇಟ್ ಅವಶ್ಯಕತೆನೇ ಇರಲ್ಲ ಸರ್. ಆಧಾರದಿಂದಲೇ ಕ್ಲೋಸ್ ಮಾಡ್ಬೋದು ಸರ್. ಟ್ರಾನ್ಸಾಕ್ಷನ್ ಸಿಬಿಲ್ ಇದೆಲ್ಲ ಮೇಂಟೈನ್ ಆಗಿದೆ ಸರ್. ತುಂಬಾ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಒಬ್ಬರ ಹೆಸರಲ್ಲಿ ಕ್ಲೋಸ್ ಮಾಡ್ತೀವಿ. ಸುಮಾರು ತುಂಬಾ ಕೊಟ್ಟಿದ್ದಾರೆ ಅನಿಲ್ ಸರ್ ನಮ್ಗೆ. ಮತ್ತೆ ಕೇಸ್ಗಳು ಅಷ್ಟೇ ಕೂಡ ಬೇಗ ಮುಗಿಸ್ಕೊಟ್ಟಿದೀವಿ. ಸೊ ಅದಕ್ಕೆ ನಮ್ದು ಒಂದು IDFC ಬ್ಯಾಂಕ್. IDFC ಫಸ್ಟ್ ಬ್ಯಾಂಕ್. ಕಸ್ಟಮರ್ ಯಾವಾಗ ಬಂದ್ರೆ ಇಮಿಡಿಯೇಟ್ ಇಲ್ಲೇ ಇರ್ತಾರೆ, ಇಲ್ಲೇ ಸಿಗ್ತಾರೆ, ಪ್ರೋಸೆಸ್ ಮುಗಿಸ್ತೀವಿ. ಇವತ್ತು ಬಂದು ಪೂರಾ ಡಾಕ್ಯುಮೆಂಟ್ ಕೊಟ್ಟರು ಅಂದ್ರೆ ಇವತ್ತೆಲ್ಲ ಲಾಗಿನ್ ಕಂಪ್ಲೀಟ್ ಮಾಡಿ ಲಾಗಿನ್ ಕಂಪ್ಲೀಟ್ ಆಗಿ 2ನೇ ದಿನಕ್ಕೆ ವೆಹಿಕಲ್ ಡೆಲಿವರಿ ಕೊಡ್ತೀವಿ ಸರ್. 2ನೇ ದಿನಕ್ಕೆ ವೆಹಿಕಲ್ ಡೆಲಿವರಿ ಕೊಡ್ತೀವಿ. ಒಂದೇ ದಿನಕ್ಕೆ ಲೋನ್ ರೆಡಿ, 2ನೇ ದಿನಕ್ಕೆ ಗಾಡಿ ತಗೊಂಡು ಹೋಗ್ಬೋದು. ನೀವೇನಿಲ್ಲ ಬುಕಿಂಗ್ ಮಾಡಿ ಏನಿದೆ ಡಾಕ್ಯುಮೆಂಟ್ ಅವ್ರು ಕೇಳಂತ ಡಾಕ್ಯುಮೆಂಟ್ ನ ಕೊಟ್ರೆ ನಿಮ್ಗೆ 95% ತನಕನು 10 ಲಕ್ಷ ರೂಪಾಯಿ ಗಾಡಿ ಅಂತ ಹೇಳಿದ್ರೆ ಬೇರೆ 50,000 ತಂದ್ರು ನೀವು ಗಾಡಿ ತಗೊಂಡು ಹೋಗ್ಬೋದು ಸರ್. ಈಗ ಒಂದು V30ಗೆ 9 ಲ್ಯಾಕ್ 8,90,000 ಅಪ್ರೋಕ್ಸ್ 8.5 ಲಕ್ಷ ಲೋನ್ ಆಯ್ತು. ಮಿನಿಮಮ್ EMI ಸರ್ ಮಿನಿಮಮ್ ಬೆಸ್ಟ್ ರೇಟ್ ಆಫ್ ಇಂಟ್ರೆಸ್ಟ್ ಮಾಡ್ಕೊಡ್ಬೋದು ಸರ್. ಎಷ್ಟು ಕಡಿಮೆ ಬರುತ್ತೆ ಅಷ್ಟು ಕಡಿಮೆ ಮಾಡ್ಕೊಡ್ಬೋದು ಸರ್. ಅದು ಅಂದ್ರೆ ಈಗ EMI ಕಮ್ಮಿ ಆದ್ರೆ ಸ್ವಲ್ಪ ಇಂಟ್ರೆಸ್ಟ್ ರೇಟ್ ಹೌದು ಸರ್. ಜಾಸ್ತಿ ಆಗುತ್ತೆ. ಹೌದು. ಅದೇ ಈಗ ಕೆಲವರಿಗೆ ಏನಂತ 5 years ಮಾಡ್ಕೊಡ್ತೀವಿ ಸರ್. ಮ್ಯಾಕ್ಸಿಮಮ್ 5 years. 5 years. ಓಕೆ, ನಿಮಗೆ 5 ವರ್ಷ ತನಕ ಲೋನ್ ಸಿಗುತ್ತೆ. 5 ವರ್ಷ 60 ತಿಂಗಳು EMI ಅಲ್ಲಿ ಲೋನ್ ಸಿಗುತ್ತೆ. ಅದು ನಿಮಗೆ ಇಲ್ಲಿ ಸಿಗುತ್ತೆ. ಈಗ ನಾನು ಹೇಳೋದು ಅಂತ ಹೇಳಿದ್ರೆ EMI ಕಟ್ಟಕ್ಕಾಗೋರಾದ್ರೆ ಆದಷ್ಟು ಎಷ್ಟು ಬೇಗ ಮುಗಿಯುತ್ತೋ ಅಷ್ಟು ಬೇಗ ಮುಗಿಸೋದು ಒಳ್ಳೇದು. ಯಾಕೆಂತಂದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ಅದಕ್ಕೆ ತಕ್ಕಾಗಿ ರೇಟ್ ಆಫ್ ಇಂಟ್ರೆಸ್ಟ್ ರೈಸ್ ಆಗ್ತಾ ಹೋಗುತ್ತೆ. ಅದನ್ನ ನಾವು ಕಂಟ್ರೋಲ್ ಮಾಡ್ಕೋಬಹುದು. DL ಇದ್ದು ಸ್ವಂತ ಮನೆ ಇತ್ತು ಅಂದ್ರೆ ಅಪ್ ಟು 95% ವರೆಗೂ ಲೋನ್ 90% ವರೆಗೂ ಲೋನ್ ಆಗುತ್ತೆ. FTU ಬೇಸ್ ಅವರು ಒಂದು 50,000 ರಿಂದ 70,000 ಡೌನ್ ಪೇಮೆಂಟ್ ಒಳಗಡೆ ವೆಹಿಕಲ್ ನಾವು ಯಾವುದೇ ವೆಹಿಕಲ್ ಅದೇ ಒಂದು DL ಇಲ್ಲ ಸಿಸ್ಟಮ್ ಕಸ್ಟಮರ್ ಅಂದ್ರೆ ಅಪ್ ಟು 95% ವರೆಗೂ ಲೋನ್ ಆಗುತ್ತೆ. ಅದೇನೆ ನಿಮ್ಮ ಟ್ರಾನ್ಸಾಕ್ಷನ್ ನಿಮ್ಮ ಇದು ಸಿಬಿಲ್ ಇದೆಲ್ಲ ಹೇಗ್ ಮೈಂಟೈನ್ ಮಾಡಿರ್ತೀರಾ ಅದ್ರ ಮೇಲೆ ಒಂದ್ ಸ್ವಲ್ಪ ಡಿಪೆಂಡ್ ಆಗುತ್ತೆ. ಆದ್ರೂ 90 ರಿಂದ 95% ತನಕ ಲೋನ್ ಸ್ಯಾಂಕ್ಷನ್ ಆಗುತ್ತೆ. ಲೋನ್ ಕೊಡೋರು ಇಲ್ಲ ಇದ್ದಾರೆ, ಕೊಡ್ಸೋರು ಇದ್ದಾರೆ. ಅಂದ್ರೆ ಲೋನ್ ಕೊಡೋರು ಅಂತ ಹೇಳಿದ್ರೆ ಇವ್ರ ಕಡೆಯಿಂದಾನೆ ಲೋನ್ ತಗೋಬೇಕು. ಹಾಗೇನೆ ಇವರೇನೆ ಎಲ್ಲ ನಿಂತು ಮಾಡ್ಕೊಡ್ತಾರೆ. ಈಗ ನಿಂತು ಸರ್ ಇಲ್ಲಿ ಇರ್ತಾರೆ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಸಾಕು. ಕಾಂಟ್ಯಾಕ್ಟ್ ಮಾಡೋದು ಏನಿದ್ರು ಎಲ್ಲ ಅವ್ರೇನೆ ಎಲ್ಲ ಕ್ಲಿಯರ್ ಮಾಡಿ ಡೀಟೇಲ್ಸ್ ಕೊಡ್ತಾರೆ. ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡುವಾಗ ಮೈಸೂರು ಸುತ್ತಮುತ್ತ ಇರೋರು ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಹೊರಗಡೆ ಇರೋರು ಇನ್ಫಾರ್ಮೇಶನ್ ಏನೋ ಬೇಕಿದ್ರೆ ಕಾಂಟ್ಯಾಕ್ಟ್ ಮಾಡಬಹುದು. ಬಟ್ ಅಲ್ಲಿದು ರೇಟು ಇದೆಲ್ಲ ಅಂತ ಹೇಳಿದ್ರೆ ಈಗ ಇವ್ರಿಗೆ ಹೇಳಕ್ಕಾಗಲ್ಲ. ಯಾಕೆಂದ್ರೆ ಸಣ್ಣ ಪುಟ್ಟ ವ್ಯತ್ಯಾಸಗಳಿರುತ್ತೆ. ಈಗ ಹುಬ್ಳಿ ಧಾರವಾಡ ಆ ಕಡೆ ಬೇರೆ ಡೀಲರ್ ಇರ್ತಾರೆ, ಅವ್ರು ರೇಟು ಸ್ವಲ್ಪ ವ್ಯತ್ಯಾಸ ಬರ್ಬೋದು ಅಷ್ಟೇ. ಅದೇ ರೇಟಲ್ಲೂ ಸ್ವಲ್ಪ ವ್ಯತ್ಯಾಸ ಬರ್ಬೋದು. ಅವಾಗ ಅಲ್ಲಿದು ಡೀಟೇಲ್ ಕೇಳುವಾಗ ಇಲ್ಲಿ ಕೊಡೋ ಸ್ವಲ್ಪ ತೊಂದರೆ ಆಗುತ್ತೆ. ಅದು ನೀವು ಗೂಗಲ್ ಅಲ್ಲಿ ಸೆಟ್ ಮಾಡಿದ್ರೆ ನಿಮ್ಮ ಹತ್ರದ ಒಂದು ಡೀಲರ್ಶಿಪ್ ನಿಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು.
ಇಲ್ಲಿ ಮೈಸೂರು ಸುತ್ತಮುತ್ತ ಇರುವಂತವ್ರಾದ್ರೆ ನೀವು ಡೈರೆಕ್ಟ್ ಆಗಿ ನಿಮ್ ಸರ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಕಾಂಟ್ಯಾಕ್ಟ್ ನಂಬರ್ ಎರಡೂ ಇಲ್ಲಿ ಡೀಟೇಲ್ ಬರ್ತಾ ಇರುತ್ತೆ ಸ್ಕ್ರೀನ್ ಅಲ್ಲಿ. ಫುಲ್ ವಿಡಿಯೋ ನಂಬರ್ ಬರ್ತಾ ಇರುತ್ತೆ. ಜೊತೆಗೆ ಲೊಕೇಶನ್ ನಾನು ಕೆಳಗಡೆ ಪಿನ್ ಮಾಡಿ ಇರ್ತೀನಿ. ನಮ್ದು ಮೈಸೂರು ಊಟಹಳ್ಳಿ ಮೈಸೂರು ಊಟಿಗಳ್ಳಿ ಬ್ರಾಂಚ್ ಬರುತ್ತೆ. ಪ್ರೇರಣಾ ಮೋಟರ್ಸ್ ಊಟಿಗಳ್ಳಿ ಬ್ರಾಂಚ್ ಅಲ್ಲಿ ಬರುತ್ತೆ. ಇದು ಊಟಿಗಳಿಂದ SRS ಹೋಗೋ ಮಧ್ಯ KB ಪ್ಲಾಂಟೇಶನ್ ಸಿಗುತ್ತೆ. ಅದರ ಅಪೋಸಿಟ್ ಅಲ್ಲೇ ನಿಮಗೆ ಇದು ಕಾಣಿಸುತ್ತೆ ಟಾಟಾ ಮೋಟರ್ಸ್. ಊಟಿಗಳ್ಳಿ ಬಿಟ್ಟು ರೈಟ್ ಸೈಡ್ ನೋಡ್ತಾ ಬಂದ್ರೆ ನಿಮಗೆ ಅಲ್ಲಿ ಕಾಣಿಸುತ್ತೆ ಪ್ರೇರಣಾ ಮೋಟರ್ಸ್, ಟಾಟಾ ಮೋಟರ್ಸ್ ಅಂತ ಬೋರ್ಡ್ ಕಾಣಿಸುತ್ತೆ. ಅಲ್ಲಿ ಬಂದ್ರೆ ನೀವು ಇಲ್ಲಿಂದ ಟೆಸ್ಟ್ ಡ್ರೈವ್ ಇದೆಲ್ಲ ನೋಡ್ಬೋದು. ಯಾವುದೇ ಗಾಡಿಗಳು ಬೇಕು ಅಂತ ಹೇಳಿದ್ರು, ಟಾಟಾದಲ್ಲಿ ಕಮರ್ಷಿಯಲ್ ವೆಹಿಕಲ್ಸ್ ಯಾವುದೇ ಗಾಡಿಗಳು ಬೇಕು ಅಂತ ಹೇಳಿದ್ರು ನೀವು ಇದನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಕಾಂಟ್ಯಾಕ್ಟ್ ಮಾಡಿ ಡೀಟೇಲ್ ತಗೊಬಹುದು. ಇದು ಚಾನ್ಸ್ ಕೊಟ್ಟಿದ್ದಕ್ಕೆ, ಈ ಡೀಟೇಲ್ಸ್ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ಹಾಗೇನೆ ನಿಮ್ಗೂ ಥ್ಯಾಂಕ್ ಯು ಸರ್. ಯಾವುದೇ ಗಾಡಿಗಳು ಬಂದ್ರು, ಯಾವುದೇ ಗಾಡಿಗಳು ಡಿಮ್ಯಾಂಡ್ ಮಾಡಿದ್ರು ನಾನು ಒಳ್ಳೆ ವಿಡಿಯೋಗಳನ್ನ ತಗೊಂಡು ಮತ್ತೆ ನಿಮ್ಮ ಮುಂದೆ ಬರ್ತಾ ಇರ್ತೀನಿ. ಇನ್ನು ಟಾಟಾದು ಏಸ್ ಪ್ರೋ CNG ಹೇಗಿದೆ, ಪೆಟ್ರೋಲ್ ಹೇಗಿದೆ, EV ಹೇಗಿದೆ, ಇದನ್ನೆಲ್ಲ ಡೀಟೇಲ್ ತಗೊಂಡು ಟಾಟಾ ಏಸ್ ಆಗ್ಲಿ, ಏಸ್ ಪ್ರೋ ಆಗ್ಲಿ, ಎಲ್ಲಾ ಗಾಡಿಗಳು ಒಂದೊಂದಾಗಿ ನಾನು ಡೀಟೇಲ್ ಆಗ್ತಾ ಇರ್ತೀನಿ. ಅದಕ್ಕೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ವಿಡಿಯೋನ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ ಸಪೋರ್ಟ್ ಮಾಡಿ. ಎಷ್ಟು ಶೇರ್ ಮಾಡಿ ಸಪೋರ್ಟ್ ಮಾಡ್ತೀರಾ, ಎಷ್ಟು ವ್ಯೂಸ್ ತಗೊಂಡ್ಬರ್ತೀರಾ, ಅದ್ರ ಮೇಲೆ ನನಗೆ ಶೋರೂಮ್ ಅವರು ಸಮೇತ ಗಾಡಿಗಳು ಕೊಡ್ತಾರೆ. ಯಾವ ಗಾಡಿ ಕೇಳಿದ್ರು ಅವರು ವಿಡಿಯೋ ಮಾಡಕ್ಕೆ ಗಾಡಿಗಳು ಕೊಡ್ತಾರೆ. ಅದರಿಂದ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ವಿಡಿಯೋನ ಆದಷ್ಟು ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡ್ಬೇಕು. ಬನ್ನಿ, ಇದಿಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿ ಮುಗಿಸ್ತಾ ಇದೀನಿ. ನಾಳೆ ಬೇರೊಂದು ವಿಡಿಯೋ ಜೊತೆಗೆ ಒಂದೊಂದು ಟಾಪಿಕ್ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ಸಲಾಂ, ನಮಸ್ತೆ, ಜೈ ಹಿಂದ್, ಜೈ ಕರ್ನಾಟಕ.